ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸುನಿಲ್ ಗೌಡ. ಸ್ನೇಹಿತರೆ, ನಮಗೆ ಖಾಸಗಿ ಬ್ಯಾಂಕುಗಳು ಅಥವಾ ನ್ಯಾಷನಲೈಸ್ ಬ್ಯಾಂಕುಗಳಿಗಿಂತ ಅಂಚೆ ಇಲಾಖೆ ಅಂತಂದರೆ ಸಾಕಷ್ಟು ನಂಬಿಕೆ. ಅದರಲ್ಲೂ ಹಿರಿಯರಿಗಂತೂ ಈ ಫಿಕ್ಸ್ಡ್ ಡೆಪಾಸಿಟ್ ಇಡುವಂಥದ್ದು, ಸೇವಿಂಗ್ ಬ್ಯಾಂಕ್ ಅಕೌಂಟನ್ನು ತೆರೆಯುವಂಥದ್ದು, ಇದೆಲ್ಲದರ ಬಗ್ಗೆ ಅಂಚೆ ಇಲಾಖೆಯಲ್ಲಿ ಸಾಕಷ್ಟು ಭರವಸೆ ಇದೆ. ಆದರೆ ಇಂಥ ಅಂಚೆ ಇಲಾಖೆಯಲ್ಲೂ ಕೂಡ ಜನರ ಹಣಕ್ಕೆ ಭದ್ರತೆ ಇಲ್ಲ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಅದೇನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಮಾಡಿ ಅಂತ ಹೇಳ್ತಾ, ಹೌದು ಸ್ನೇಹಿತರೆ, ಇಂಥದ್ದೊಂದು ಘಟನೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕ್ಯಾತನಹಳ್ಳಿಯ ಅಂಚೆ ಕಚೇರಿಯಲ್ಲಿ ನಡೆದಿದೆ. ಅಂದರೆ ಕ್ಯಾತನಹಳ್ಳಿಯ ಆಸುಪಾಸಿನಲ್ಲಿರ್ತಕ್ಕಂಥ ಸಾಕಷ್ಟು ಗ್ರಾಮಗಳ ಜನರು ಕ್ಯಾತನಹಳ್ಳಿ ಗ್ರಾಮದ ಅಂಚೆ ಕಚೇರಿಯಲ್ಲಿ ಸಾಕಷ್ಟು ಖಾತೆಗಳನ್ನು ಹೊಂದಿದ್ರು, ಉಳಿತಾಯ ಖಾತೆಗಳನ್ನು ಹೊಂದಿದ್ರು, ಜೊತೆಗೆ ಫಿಕ್ಸ್ಡ್ ಡೆಪಾಸಿಟನ್ನು ಕೂಡ ಒಂದಷ್ಟು ಜನರು ಮಾಡಿದರು. ಅಂದರೆ ಇಲ್ಲಿನ ಜನರು ಒಂದಷ್ಟು ಹಣಗಳನ್ನು ಉಳಿತಾಯ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಅಂಚೆ ಕಚೇರಿಯಲ್ಲಿ ಉಳಿತಾಯವನ್ನು ಮಾಡ್ತಾ ಬಂದಿದ್ದರು. ಆದರೆ ಈ ಅಂಚೆ ಕಚೇರಿಯಲ್ಲಿ ಈಗ ಇಲ್ಲಿ ಉಳಿತಾಯ ಮಾಡಲಿಕ್ಕೆ ಅಂತ ಇಟ್ಟ ಹಣ ಏನಿದೆ, ಈ ಹಣ ದುರುಪಯೋಗ ಆಗಿದೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಆದರೆ ಈ ಅಂಚೆ ಕಚೇರಿಯಲ್ಲಿ ಇರ್ತಕ್ಕಂಥ ಉದ್ಯೋಗಿ ಸುಮಾ ಅನ್ನತಕ್ಕಂಥ ಮಹಿಳೆ ಏನಿದ್ದಾರೆ, ಇವರು ಜನರ ಸುಮಾರು 80 ಲಕ್ಷಕ್ಕೂ ಹೆಚ್ಚು ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಸ್ಥಳೀಯರು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಅಂಚೆ ಕಚೇರಿಯಲ್ಲಿ ಖಾತೆಯನ್ನು ಹೊಂದಿದ್ದಂಥ ಗ್ರಾಹಕರೇನಿದ್ರು ಅವರೆಲ್ಲರೂ ಕೂಡ ಆರೋಪವನ್ನು ಮಾಡ್ತಾ ಇರುವಂಥದ್ದು, ತಾವು ಇಟ್ಟಂಥ ಹಣವನ್ನು ಜನರಿಗೆ ವಾಪಸ್ ಕೊಡದೆ ಸುಮಾ ಅಂತಕ್ಕಂಥವರು ತಮ್ಮ ವೈಯಕ್ತಿಕ ವಿಚಾರಕ್ಕೆ ಹಣವನ್ನು ಬಳಕೆ ಮಾಡಿಕೊಂಡಿದ್ದಾರೆ, ನಮ್ಮ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನುವಂಥ ದೂರನ್ನು ಸಹ ಕೊಟ್ಟಿರುವಂಥದ್ದು. ಹೀಗಾಗಿ ಅಂಚೆ ಇಲಾಖೆಯ ಅಧೀಕ್ಷಕರಾದಂಥ ಆಕಾಶ್ ಏನಿದ್ದಾರೆ, ಈ ಆಕಾಶ್ ಒಂದಷ್ಟು ತನಿಖೆಗಳನ್ನು ಮಾಡಿಸ್ಲಿಕ್ಕೆ ತಮ್ಮ ಕಚೇರಿಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಂದ ತನಿಖೆಯನ್ನು ಮಾಡಿಸ್ತಾ ಇದ್ದಾರೆ. ಇಲ್ಲಿ ಯಾವ ರೀತಿ ಹಣ ದುರುಪಯೋಗ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಸುಮಾ ಅವರನ್ನು ಬೇರೆ ಅಂಚೆ ಕಚೇರಿಗೆ ವರ್ಗಾವಣೆಯನ್ನು ಕೂಡ ಈ ನಡುವೆ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸುಮಾ ಅವರು ಏನಾದರೂ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದೆ ಆದರೆ ವರದಿ ಏನು ಬರುತ್ತೆ, ಅಂದರೆ ಏನು ತನಿಖೆ ನಡೀತಾ ಇದೆ, ತನಿಖೆ ಬಳಿಕ ವರದಿ ಏನು ಬರುತ್ತೆ, ಈ ವರದಿಯನ್ನು ಆಧರಿಸಿ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಅಂಚೆ ಅಧೀಕ್ಷಕರಾಗಿರ್ತಕ್ಕಂಥ ಆಕಾಶ್ ಹೇಳ್ತಾ ಇದ್ದಾರೆ. ಜೊತೆಗೆ ಆಕಾಶ್ ಅವರು ಹೇಳುವ ರೀತಿ ಮೇಲ್ನೋಟಕ್ಕೆ ಈಗಾಗಲೇ 20 ಲಕ್ಷ ರೂಪಾಯಿನಷ್ಟು ಅವ್ಯವಹಾರ ನಡೆದಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಹೆಚ್ಚಿನ ತನಿಖೆಯನ್ನು ನಡೆಸಬೇಕಾಗತ್ತೆ. ಯಾಕೆ ಅಂತಂದರೆ ಏನು ಕ್ಯಾತನಹಳ್ಳಿಯ ಅಕ್ಕಪಕ್ಕದ ಗ್ರಾಮಸ್ಥರೇನಿದ್ದಾರೆ ಇವರೆಲ್ಲರೂ ಕೂಡ ಹಾಲನ್ನು ಹಾಕಿ ಹೈನುಗಾರಿಕೆಗಳನ್ನು ಮಾಡಿ ತೋಟಗಳಲ್ಲಿ ಕೂಲಿ ಕೆಲಸವನ್ನು ಮಾಡಿ ಹೀಗೆ ಸಾಕಷ್ಟು ಬಡವರು, ರೈತರು ಈ ಒಂದು ಅಂಚೆ ಕಚೇರಿಯಲ್ಲಿ ಉಳಿತಾಯ ಖಾತೆಯನ್ನು ತೆರೆದಿದ್ರು. ತಮ್ಮ ಉಳಿತಾಯ ಖಾತೆಯಲ್ಲಿ ಒಂದೊಂದಷ್ಟು ಹಣವನ್ನು ಹಾಕಿ ಉಳಿತಾಯವನ್ನು ಮಾಡ್ತಾಯಿದ್ರು. ಯಾವುದಾದ್ರೂ ಕಷ್ಟಕ್ಕೆ ಈ ಹಣ ಬಳಕೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿನ ಜನರು ಉಳಿತಾಯ ಖಾತೆಯನ್ನು ಮಾಡಿದರು ಮತ್ತು ಫಿಕ್ಸ್ಡ್ ಡೆಪಾಸಿಟ್ಗಳನ್ನು ಕೂಡ ಮಾಡಿಕೊಂಡಿದ್ರು. ಹೀಗಾಗಿ ಇದರ ಬಗ್ಗೆ, ಅಂದರೆ ಸುಮಾ ಅವರ ಮೇಲೆ ಬಂದಿರುವಂಥ ಆರೋಪ ಏನಿದೆ, ಈ ಆರೋಪದ ಬಗ್ಗೆ ಇಲಾಖೆಯ ತನಿಖೆ ನಡೀತಾ ಇರುವಂಥದ್ದು. ಆದರೆ ಸ್ಥಳೀಯರು ಹೆಚ್ಚಿನ ಮಟ್ಟದ ತನಿಖೆಯನ್ನು ನಡೆಸಬೇಕು. ತಪ್ಪಿತಸ್ಥರಾಗಿರ್ತಕ್ಕಂಥ ಸುಮಾ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ಬೇಕು. ಬರೀ ವರ್ಗಾವಣೆಯನ್ನು ಮಾಡಿದರೆ ಸಾಕಾಗೋದಿಲ್ಲ. ಆಕೆ ವಿರುದ್ಧ ಹಣ ವಂಚನೆ ಏನಿದೆ, ಈ ಆರೋಪದಡಿ ಆಕೆಯನ್ನು ಕೆಲಸದಿಂದ ವಜಾ ಮಾಡಬೇಕು ಅನ್ನುವಂಥ ಆಗ್ರಹಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ ಮೇಲಧಿಕಾರಿಗಳು ಸುಮಾ ಅವರ ಮೇಲೆ ಏನು ಆರೋಪ ಬಂದಿದೆ, ಈ ನಿಟ್ಟಿನಲ್ಲಿ ಸಿಬ್ಬಂದಿಗಳಿಂದ ಒಂದು ತನಿಖೆಯನ್ನು, ಪರಿಶೀಲನೆಯನ್ನು ಮಾಡಿಸ್ತಾ ಇರುವಂಥದ್ದು. ವರದಿ ಬಂದ ಬಳಿಕವಷ್ಟೇ ಅವರ ವಿರುದ್ಧ ಕ್ರಮ ಅಂತ ಮೇಲಧಿಕಾರಿಗಳು ಹೇಳ್ತಾ ಇದ್ದಾರೆ. ಕ್ಯಾತನಹಳ್ಳಿ ಬಗ್ಗೆ ಹೇಳೋದಾದ್ರೆ ನಮ್ಮ ಗಮನಕ್ಕೆ ಬಂದಿದೆ. ನಮ್ಮ ಇನ್ವೆಸ್ಟಿಗೇಷನ್ ಟೀಮು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಈಗ ಮಿಸ್ ಆಪರೇಷನ್ ಆಗಿದೆ, ಸುಮಾರು 1 ಕೋಟಿ ಹತ್ತಿರ ಅಂತ ಹೇಳ್ತಾರೆ. ಅಲ್ಲಿ ಸ್ಥಳೀಯರು ಸೇರಿದಂತೆ ಇವರು. ಇಷ್ಟಾದರೂ ಯಾಕೆ ನೀವು ಅವರನ್ನು ಇದು ಮಾಡಿಲ್ಲ, ನೀವು ರಕ್ಷಣೆ ಮಾಡ್ತಿದ್ರೆ ಹೇಗೆ ಸರ್? 1 ಕೋಟಿ ಹತ್ತಿರ ಅಂತ ನೀವು ಹೇಳ್ತಾ ಇದ್ದೀರಾ. ನಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇನ್ನೂ ಬಂದಿಲ್ಲ. ನಮ್ಮ ಇನ್ವೆಸ್ಟಿಗೇಷನ್ ಅವತ್ತಿನಿಂದ ಯಾವತ್ತು ನಮಗೆ ಗೊತ್ತಾಗಿದೆ, ಅವತ್ತಿನಿಂದನೇ ನಮ್ಮ ಇನ್ವೆಸ್ಟಿಗೇಷನ್ ಟೀಮು ಅಲ್ಲಿ ಕೆಲಸ ಮಾಡ್ತಾ ಇದೆ. ಒಂದ್ಸಲ ಇನ್ವೆಸ್ಟಿಗೇಷನ್ ಟೀಮ್ ರಿಪೋರ್ಟ್ ಬಂದ ಮೇಲೆ ನಾವು ನೆಕ್ಸ್ಟ್ ಇಲಾಖೆ ರೀತಿ ಏನು ಕ್ರಮ ಮಾಡಬೇಕು ಅದನ್ನು ಮಾಡ್ತೀವಿ. ಸರ್, ಎಲ್ಲೋ ಒಂದು ಕಡೆ
ಪ್ರಭಾವಿಗಳು ಅಂತ ಹೇಳಿ ಅವ್ರನ್ನ ರಕ್ಷಣೆ ಮಾಡೋ ಕೆಲಸ ಮಾಡ್ತೀವಿ ನಿಮ್ಮ ಡಿಪಾರ್ಟ್ಮೆಂಟ್. ತುಂಬ ಅವ್ರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ. ಯಾಕೆಂದರೆ ಬೆಳಗೊಳದಲ್ಲೂ ಕೂಡ ಅದೇ ಥರ ಮಾಡಿ ಅಲ್ಲೂ ಸುಮಾರು ಒಂದು 50 ಲಕ್ಷ ಹತ್ರ ಇದಾಗಿದೆ. ಅಲ್ಲಿಂದ ತೆಗೆದು ಟ್ರಾನ್ಸ್ಫರ್ ಮಾಡೋ ಕೆಲಸ ಮಾಡ್ತೀರಿ. ನಿಮ್ಮ ಇಲಾಖೆ ಸಸ್ಪೆಂಡ್ ಮಾಡಬೇಕು ಅಂತ ಆದೇಶ ಇದ್ದರು, ನೀವು ಅವ್ರನ್ನ ಯಾವ ರೀತಿ ಉದ್ದೇಶಕ್ಕೆ ಟ್ರಾನ್ಸ್ಫರ್ ಮಾಡ್ತೀರಿ? ಬೆಳಗೊಳದಿಂದ ಅವ್ರು ಸುಮಾರು ವರ್ಷ ಆಗಿದೆ ಟ್ರಾನ್ಸ್ಫರ್ ಆಗಿ, ಈಗ ಆಗಿರುವಂಥದ್ದಲ್ಲ. ನಮಗೆ ಗಮನಕ್ಕೆ ಬಂದಿರೋದು ಇನ್ವೆಸ್ಟಿಗೇಷನ್ ಈಗ ಸದ್ಯದಲ್ಲಿ. ಅದಕ್ಕೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ. ನಮ್ಮ ಇಲಾಖೆ ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ನಮ್ಮ ಟೀಮ್ ಫಾರ್ಮೇಷನ್ ಆಗಿದೆ. ಅದು ರಿಪೋರ್ಟ್ ಬರುತ್ತೆ. ಬಂದ ಮೇಲೆ ನಮ್ಮ ಇಲಾಖೆ ಏನು ತೀರ್ಮಾನ ತಗೋಬೇಕೋ ತಗೊಳ್ತೀವಿ. ಅಲ್ಲ, ಈಗ ನಿಮ್ಮ ಇಲಾಖೆಲಿ ಇದೆಯಾ ಸರ್? ಈಗ ಮಿಸಾಪ್ರೇಷನ್ ಆದಷ್ಟು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತಲೇ ಇರೋಂಥದ್ದು. ಈಗಲೂ ಕೂಡ ಕ್ಯಾಸ್ನಲ್ಲಿ ಏನಾಯಿತು, ಅದಾದಮೇಲೂ ಕೂಡ ಅವರನ್ನು ಶ್ರೀರಂಗಪಟ್ಟಣಕ್ಕೆ ಡೆಪ್ಯುಟೇಷನ್ ಮಾಡ್ತೀರಿ, ಅಲ್ಲಿಗೆ ಇದು ಮಾಡಿಕೊಡ್ತೀರಿ. ಸಸ್ಪೆಂಡ್ ಮಾಡೋದು ಬಿಟ್ಟು ಯಾಕೆ ಅವ್ರನ್ನ ಇದು ಮಾಡ್ತಿದ್ರಿ? ಈಗ ಆಗಿದೆ ನಿಮಗೂ ಗೊತ್ತು, ಅದು ವರದಿ ತೊಗೊಂಡಿದ್ದೀರಿ. ಅದಾದಮೇಲೆ ಈ ರೀತಿ ಮಾಡೋಂಥದ್ದು ಎಷ್ಟು ಸರಿ ಅನ್ಸುತ್ತೆ ಸರ್? ಇಲಾಖೆಗೆ ನಿಯಮ ಇರುತ್ತೆ, ಅದ್ರ ಪ್ರಕಾರನೇ ನಾವು ಕೆಲಸ ಮಾಡಬೇಕು. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅಲ್ಲ, ನಿಮ್ಮ ಆದೇಶ ಇದೆಯಾ ಸರ್? ಈಗ ಸಸ್ಪೆಂಡ್ ಮಾಡೋರನ್ನ ಇದು ಮಾಡೋದಕ್ಕೆ ಇದೆಯಾ ಸರ್ ನಿಮ್ಮಲ್ಲಿ? ಸಸ್ಪೆಂಡ್ ಅನ್ನೋದು ಅವ್ರನ್ನ ಕೆಲಸದಿಂದ ದೂರ ಇಡ್ಲಿಕ್ಕೆ ಮಾಡುವಂಥದ್ದು. ಹೌದು. ನಾಟ್ ಎ ಪೆನಾಲ್ಟಿ. ಆಯ್ತಾ? ಇಲಾಖೆ ಏನ್ ಮಾಡಬೇಕು, ಯಾವ ರೀತಿ ನಿಯಮ ಇದೆ ಇಲಾಖೆಗೆ, ಅದ್ರ ಪ್ರಕಾರ ಕೆಲಸ. ಲಕ್ಷಾಂತರ ರೂಪಾಯಿ ದುರುಪಯೋಗ ಆಗಿದೆ. ಅವ್ರನ್ನ ಇನ್ನೊಂದು ಬ್ರಾಂಚ್ ಕಳಿಸೋದು, ಅಲ್ಲೂ ಪ್ರೋತ್ಸಾಹ ಕೊಟ್ಟಂಗಲ್ಲ ಅಂತ. ಇಲಾಖೆಯಲ್ಲಿ ಕೆಲವೊಂದೊಂದ್ಸಲಿ ಏನಾಗುತ್ತೆ, ಅವತ್ತಿನ ದಿನಕ್ಕೆ ಪೋಸ್ಟ್ ಆಫೀಸ್ ನಡಿಬೇಕು, ಅವತ್ತಿನ ದಿನಕ್ಕೆ ಇಲಾಖೆಯಲ್ಲಿ ಏನು ನಿಯಮ ಇರುತ್ತೆ ಅದನ್ನ ಮಾಡಿರ್ತೀವಿ. ಅಲ್ಲ, ನಿಮ್ಮದೇ ಇಲಾಖೆಯಲ್ಲಿ ಹೇಳ್ತಾರಲ್ಲ ಸರ್, ಕೆಲವೊಬ್ರು ನಮಗೆ ಗೊತ್ತಿರೋ ಮಟ್ಟಿಗೆ ನಿಮ್ಮ ಇಲಾಖೆಯಲ್ಲಿ ಸಸ್ಪೆಂಡ್ ಮಾಡುವಂಥ ಆಧಾರ ಸುಮಾರು ಪ್ರಕರಣಗಳಿವೆ. ಮಿಸಾಪ್ರೇಷನ್ ಆದಾಗ ಅವ್ರನ್ನ ಅಲ್ಲೇ ಸಸ್ಪೆಂಡ್ ಮಾಡಿರ್ತೀವಿ. ಆದರೆ ಈ ಪ್ರಕರಣದಲ್ಲಿ ಯಾಕೆ ಅವರನ್ನ ರಕ್ಷಣೆ ಮಾಡಕ್ಕೆ ನಿಂತಿದ್ರಿ? ರಕ್ಷಣೆ ಅಂತ ಯಾವುದೂ ಇಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಮ್ಮ ಇಲಾಖೆಯಲ್ಲಿ ನಮಗೆ ಗಮನಕ್ಕೆ ಬಂದ ದಿವಸದಿಂದಾನೇ ನಮ್ಮ ಇನ್ವೆಸ್ಟಿಗೇಷನ್ ಟೀಮು ಅಲ್ಲಿ ವರ್ಕ್ ಮಾಡ್ತಾ ಇದೆ. ನಮ್ಮ ಟೀಮೇ ಅಲ್ಲಿ ವರ್ಕ್ ಮಾಡ್ತಾ ಇದೆ. ನಮಗೆ ಏನು ಕಸ್ಟಮರ್ಗೆ ಲಾಪ್ಸ್ ಆಗಿದೆ ಅದನ್ನ ನಾವು ಫೈಂಡ್ ಔಟ್ ಮಾಡಲಿಕ್ಕೆ, ಯಾರಿಗೆ ತೊಂದರೆ ಆಗಿದೆ ಆ ಕಸ್ಟಮರ್ಸ್ನ ಹುಡುಕ್ಲಿಕ್ಕೆ, ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ನಮ್ಮ ಟೀಮು ಕಾಂಟ್ಯಾಕ್ಟ್ ಮಾಡ್ತಾ ಇದೆ. ಡೋರ್ ಟು ಡೋರ್ ಹೋಗಿ ಕಸ್ಟಮರ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದೆ. ಕಸ್ಟಮರ್ ಕಾಂಟ್ಯಾಕ್ಟ್ ಮಾಡ್ತಾ ಇರೋದಕ್ಕೆ ನಮ್ಗೆ ಅವಶ್ಯಕತೆ ಏನಿಲ್ಲ. ಓಕೆ, ಮೇಡಮ್ನ ಯಾಕೆ ಇನ್ನೊಂದು ಬ್ರಾಂಚ್ ಹಾಕಿದ್ದೀರಿ ಸಸ್ಪೆಂಡ್ ಮಾಡ್ಕೊಂತಿಲ್ಲ? ಕಂಡಕ್ಟರ್ಗಳಿಗೆ 20 ರೂಪಾಯಿ ಜಾಸ್ತಿ ಫೈನ್ ಹಾಕಿದ್ರೆ ಅವನ್ನ ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡಿ ಸಸ್ಪೆಂಡ್ ಮಾಡ್ತಾರೆ. ಇಲ್ಲಿ ಲಕ್ಷಾಂತರ ರೂಪಾಯಿ ವ್ಯವಹಾರ ಆಗಿದ್ರು ಯಾಕೆ? ಅದನ್ನೇ ಹೇಳ್ತಾ ಇದ್ದೀನಿ. ನೀವು ಇನ್ವೆಸ್ಟಿಗೇಷನ್ ಅಲ್ಲಿ ಈಗ ಅವರು ವರ್ಕ್ ಮಾಡ್ತಿಲ್ಲ, ಅವರು ಅನಾಥರೈಸ್ಡ್ ಆಬ್ಸೆನ್ಸ್ ಅಲ್ಲಿ ಇದ್ದಾರೆ. ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಇನ್ವೆಸ್ಟಿಗೇಷನ್ ನಡಿಬೇಕಾದ್ರೆ ಇಲಾಖೆಯಲ್ಲಿ ಕೆಲವು ನಿಯಮಗಳಿರುತ್ತೆ. ಅವರು ಅನಾಥರೈಸ್ಡ್ ಆಬ್ಸೆನ್ಸ್ ಅಲ್ಲಿ ಇದ್ದಾರೆ, ಕೆಲವು ದಿನ ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದಕ್ಕೇನು ರೀತಿ ಕ್ರಮ ತಗೋಬೇಕು ಅದನ್ನು ನಾವು ತಗೊಂಡಿದ್ದೀವಿ. ಎಲ್ಲ ರೀತಿ ನಾವು ಕ್ರಮ ತಗೊಂಡಿದ್ದೀವಿ, ನಡೀತಾ ಇದೆ. ಸರ್, ಈಗಾಗಲೇ ಕೂಡ ನೀವು ಹೇಳ್ತೀರಿ ಈಗ ನಡೀತಿದೆ ಅಂತ. ಬಟ್ ಇವತ್ತೊಂದು ದಿವಸ ಮಾತ್ರ ಅಲ್ಲಿ ಇದು ನಡೀತಾ ಇರೋದು. ಇವತ್ತು ಕಾರ್ಯಾಚರಣೆಗೆ ಹೋಗಿ ನೀವು ಅದನ್ನು ಇದು ಮಾಡ್ತೀವಿ, ಇನ್ಸ್ಪೆಕ್ಷನ್ ಮಾಡೋದೇ ಕೆಲಸ ಮಾಡ್ತೀವಿ. ಇದಾಗಲೇ ಸುಮಾರು ತಿಂಗಳುಗಳಿಂದಲೂ ಕೂಡ ಇದಾಗಿರುವಂಥದ್ದು. ಅದು ಈಗ ಯಾಕೆ ಹೋಗ್ತಿದ್ರು ಸರ್? ಇಲ್ಲ, ಇನ್ವೆಸ್ಟಿಗೇಷನ್ ನಮಗೆ 1 ತಿಂಗಳಿಂದ ನಡೀತಾ ಇದೆ ಸರ್. ಖಂಡಿತ 1 ತಿಂಗಳಿಂದ ನಡೀತಾ ಇದೆ. ನಮ್ಮ ಸುಮಾರು ಸ್ಟಾಫು ಈ ಒಂದು ಕೇಸಲ್ಲೇ ಇನ್ವೆಸ್ಟಿಗೇಷನ್, ಇವ್ರ ಬಗ್ಗೆನೇ ಇನ್ವೆಸ್ಟಿಗೇಷನ್ ಸುಮಾರು ಒಂದು 20 ದಿವಸದಿಂದ ಮಾಡ್ತಾ ಇದ್ದಾರೆ. ನಮಗೆ ಮಾಹಿತಿ ಇರೋ ಪ್ರಕಾರ ಅರೌಂಡ್ 22 ಲಕ್ಷದವರೆಗೂ ಮಾಹಿತಿ ಇದೆ, ನಮಗೆ ರಿಪೋರ್ಟ್ ಬಂದಿದೆ. ಆದರೆ ಈ ಮೂಲಕ ನಾನು ಒಂದೊಂದು ಡೆಪಾಸಿಟ್ ಅಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂದರೆ, ತಿಳಿಸೋದು ಇಷ್ಟಪಡೋದೇನು ಅಂದರೆ, ಯಾರ ಹತ್ರ ಇಲಾಖೆ ನಿಯಮಾನುಸಾರ ಇಲಾಖೆಯದು ಪಾಸ್ಬುಕ್ಕು ಡಾಕ್ಯುಮೆಂಟ್ ಏನಿದೆ ಅವ್ರು ಯಾರು ಹೆದರ್ಬೇಕು ಅವಶ್ಯಕತೆ ಇಲ್ಲ. ಡಿಪಾರ್ಟ್ಮೆಂಟು ಅದಕ್ಕೆ ಬದ್ಧವಾಗಿರುತ್ತೆ. ಅದಕ್ಕೆ ಡಿಪಾರ್ಟ್ಮೆಂಟು ಕ್ಲೈಮ್ ಕೊಟ್ಟೇ ಕೊಡುತ್ತೆ. ವಿಚಾರನ ನಾನು ನಿಮ್ಮ ಮೂಲಕ ಅದನ್ನು ತಿಳಿಸ್ಬೇಕು ಅಂತ ಇಷ್ಟಪಡ್ತೀನಿ. ಯಾಕೆಂದರೆ ಜನ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಈ ಥರ ಏನೇ ಫ್ರಾಡ್ ಆದರೂ ನಾವು ಪ್ರತಿಯೊಬ್ಬರನ್ನು ಆ ಊರಿನಲ್ಲಿ ಖಾತೆದಾರನು ಪ್ರತಿಯೊಬ್ಬರನ್ನು ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಬ್ಬರ ಅಕೌಂಟ್ನು ವೆರಿಫೈ ಮಾಡ್ತೀವಿ. ಇಲ್ಲ ಮೀನ್ ವೈರ್ ಯಾವುದೇ ಏನೇ ಪ್ರಾಬ್ಲಮ್ ಇತ್ತು ಅಂದರೂ ನಿಮ್ಮ ಹತ್ರ ಇಲಾಖೆ ಕೊಟ್ಟಿರುವಂಥ ಯಾವುದೇ ಪಾಸ್ಬುಕ್ ದಾಖಲೆ ಇತ್ತು ಅಂದರೆ ಅವರಿಗೆ ದುಡ್ಡು ಖಂಡಿತ ಇಲಾಖೆ ಕೊಡೋದು. ಆದರೆ ಮತ್ತೊಂದು ಕಡೆ ಏನು ಖಾಸಗಿ ಬ್ಯಾಂಕ್ಗಳಲ್ಲಿ ಹಣ ಇಟ್ಟರೆ ಏನೋ ಆಗ್ಬಿಡುತ್ತೆ ಅನ್ನೋ ಒಂದು ನಂಬಿಕೆ ಜನರಲ್ಲಿ ಇರುವಂಥದ್ದು. ಹಾಗೆ ನ್ಯಾಷನಲೈಸ್ ಬ್ಯಾಂಕ್ಗಳನ್ನು ಕೂಡ ಸಹಜವಾಗಿ ಜನರು ನಂಬೋದಿಲ್ಲ. ಆದರೆ ಅಂಚೆ ಇಲಾಖೆ ಅಂತ ಬಂದಾಗ ಸಾಕಷ್ಟು ಭರವಸೆ ಇರುವಂಥದ್ದು. ಸಾಕಷ್ಟು ವರ್ಷಗಳಿಂದ ಅಂಚೆ ಇಲಾಖೆ ಇದೆ. ಹೀಗಾಗಿ ಅಂಚೆ ಇಲಾಖೆಯಲ್ಲಿ ನಮ್ಮ ಹಣವನ್ನು ಇಟ್ಟರೆ ಯಾವುದೇ ಕಾರಣಕ್ಕೂ ದುರುಪಯೋಗ ಆಗೋದಿಲ್ಲ ಅನ್ನುವಂಥದ್ದು ಜನರಲ್ಲಿರುವಂಥ ಭರವಸೆ.
ಆದರೆ ಇಂಥ ವಿಚಾರಗಳು ಬೆಳಕಿಗೆ ಬಂದಾಗ ಜನರಿಗೆ ಎಲ್ಲೂ ಕೂಡ ನಮ್ಮ ಹಣ ಸೇಫ್ ಅಲ್ಲ ಅನ್ನುವಂಥ ಆತಂಕ ಕಾಡೋದ್ರಲ್ಲಿ ಅನುಮಾನ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.